ಎಲ್ರಿಗೂ ನಮಸ್ಕಾರ. ಲವ್ ಸೀಸನ್ಸ್. ಸೊ ಆಕ್ಚುಲಿ ನಾವು ಮಳೆಗಾಲದಲ್ಲಿ ಇದ್ದೀವಿ. ನಿಜವಾದ ಲವ್ ಸೀಸನ್ ಅಂದ್ರೆ ಇದು ಇದು ಪ್ರೀತಿ ಮೂಡೋ ಸೀಸನ್, ಪ್ರೀತಿ ಕಾಡೋ ಸೀಸನ್, ಪ್ರೀತಿಯಲ್ಲಿ ಎಲ್ಲೂ ಓಡಾಡೋ ಸೀಸನ್, ಪ್ರೀತಿಯಲ್ಲೇ ಓದಾಡುವಂತ ಸೀಸನ್ ಕೂಡ. ಸೊ ಅಂತ ಸೀಸನ್ ಅಲ್ಲಿ ನಮ್ಮ ಲವ್ ಸೀಸನ್ ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋದು ವಿಶೇಷ. ಸೊ ತುಂಬಾ ಬಿಸಿಯಾದ ಪ್ರೀತಿ ಸರ್ ಅದಂಗಿದ್ರೆ. ನಮ್ಮ ತಂಪಾದ ಪ್ರೀತಿ ಯಾವಾಗ್ಲೂ ಮಳೆಗಾಲದಲ್ಲಿ ಚಿಗುರೋದು ಮಳೆಗಾಲದಲ್ಲಿ ಗೊತ್ತಾಗುತ್ತೆ. ಸೊ ಇವತ್ತಿನ ಈ ಸಾಂಗ್ ಪ್ರೆಸ್ ಮೀಟ್ ಅಂತ ಏನಿದೆ, ನಾನು ಫಸ್ಟ್ ಟೈಮ್ ಇಂಥ ಒಂದು ಪ್ರೆಸ್ ಮೀಟ್ ಅಲ್ಲಿ ಭಾಗವಹಿಸ್ತಾ ಇರೋದು. ಈ ಕಾನ್ಸೆಪ್ಟ್ ಯೋಚನೆ ಮಾಡಿದ್ದಕ್ಕೆ ನಿರ್ದೇಶಕರು ಮತ್ತೆ ನಿರ್ಮಾಪಕರಿಗೆ ಧನ್ಯವಾದ. ಯಾಕಂದ್ರೆ ನಾವು ಯೂಶುವಲಿ ಸಾಹಿತಿಗಳು ಬರ್ತೀವಿ ಪ್ರೆಸ್ ಮೀಟ್ಗೆ, ಗಾಯಕರು ಎಲ್ಲ ಬರೋದಾಗಿರಬಹುದು, ಹಾಡಿನ ಬಗ್ಗೆ ಇಷ್ಟು ಮಾತಾಡೋಕೆ ನಮ್ಗೆ ಸಮಯ ಇರೋದಿಲ್ಲ. ಹೆಚ್ಚಿನದಾಗಿ ಸಮಯದ ಅಭಾವ ಇರುತ್ತೆ. ಸಿನಿಮಾ ಬಗ್ಗೆ ಮಾತಾಡ್ಬೇಕಾಗಿರುತ್ತೆ, ಪಾತ್ರಗಳ ಬಗ್ಗೆ ಮಾತಾಡ್ಬೇಕಾಗಿರುತ್ತೆ. ಹಾಗಾಗಿ ಸಿನಿಮಾ ಬಗ್ಗೆ, ಗಾಯಕರ ಬಗ್ಗೆ, ಸಾಹಿತ್ಯದ ಬಗ್ಗೆ ಮಾತಾಡೋಕೆ ಇಷ್ಟು ಸಮಯಾವಕಾಶ ಸಿಗೋದು ತುಂಬಾ ಕಡಿಮೆ. ಹಾಗಾಗಿ ಈ ಕಾನ್ಸೆಪ್ಟ್ ಯೋಚನೆ ಮಾಡಿದ್ದಕ್ಕೆ ಧನ್ಯವಾದ. ಇನ್ನು ನನ್ನ ಸುಕೃತ ಅಂದ್ರೆ ನಾನು ಇವತ್ತು ಕಲ್ಯಾಣ್ ಸರ್ ಪಕ್ಕ ಕೂತಿರೋದು. ಮೇಡಮ್ ಹೇಳ್ದಂಗೆ ನಾವು ಅವರು ಚಿಕ್ಕವರಿದ್ದಾಗಲೇ ಬರೆಯಕ್ ಶುರು ಮಾಡಿದ್ರು, ನಾವು ಚಿಕ್ಕವರಿದ್ದಾಗಲೇ ಅವ್ರ ಹಾಡನ್ನ ಕೇಳಕ್ ಶುರು ಮಾಡಿದ್ವಿ. ಹಾಗಾಗಿ ಸಮಕಾಲೀನ ತರನೇ ನಾವು ಅನ್ಕೋಬಹುದು ಕಲ್ಯಾಣ್ ಸರ್ನ. ಅವರ ಎಷ್ಟೋ ಪ್ರೇಮಗೀತೆಗಳು, ಎಷ್ಟೋ ಹಾಡುಗಳು, ಬರೀ ಪ್ರೇಮಗೀತೆಗಳು ಮಾತ್ರ ಬರೀಲಿಲ್ಲ, ಅವರು ಎಲ್ಲಾ ತರದ ಹಾಡುಗಳನ್ನ ಬರೆದ್ರು. ನಾವು ಅವ್ರದ್ದು ತುಂತುರು ಆಗಿರ್ಬೋದು, ಚಂದ್ರಮುಖಿ ಪ್ರಾಣಸಖಿ ಆಗಿರ್ಬೋದು, ನಮ್ಮ ಪ್ರೀತಿಯ ರಾಮು ಆಗಿರ್ಬಹುದು, ಎಲ್ಲಾ ಹಾಡುಗಳನ್ನ ಕೇಳಿರ್ತೀವಿ. ನನಗೆ ತುಂಬಾ ಇತ್ತೀಚೆಗೆ ನನಗೆ ಬೆರಗಿನಿಂದ ಅವರನ್ನ ನೋಡುವಂತೆ ಮಾಡಿದಂತ ಒಂದು ಹಾಡು ಅಂದ್ರೆ ಅಸುರ ಸಿನಿಮಾದಲ್ಲಿ ಒಂದು ಹಾಡಿದೆ, ಕರುಣೆ ಇಲ್ಲದ ಧರಣಿಯ ಕಂಡೆ ಅಂತ. ನೀವು ಮುಂಚೆ ಕೇಳಿರ್ತೀರಾ. ಇವತ್ತು ಒಂದ್ಸತಿ ಸುಮ್ಮನೆ ಹೆಡ್ಫೋನ್ ಹಾಕೊಂಡು, ಅದು ಒಂದೇ ಟ್ಯೂನ್ ಅಲ್ಲಿ ಇದೆ, ಬಟ್ ಒಂದೇ ಪ್ಯಾಟರ್ನ್ ಅಲ್ಲಿ ಇದೆ. ನೀವು ಹಾಡನ್ನ ಕೇಳಿ, ನಿಮಗೆ ರೋಮಾಂಚನ ಖಂಡಿತವಾಗ್ಲೂ ಆಗುತ್ತೆ. ಅಂದ್ರೆ ಸಂಪೂರ್ಣ ಜೀವನದ ಒಂದು ಸಾರವನ್ನ ಹೇಳುವಂತ ಒಂದು ಹಾಡದು. ಅದ್ ಬಿಟ್ರೆ ಇನ್ನು ನನಗೆ ಬಹುಶಃ ಸಂಗೀತಕ್ಕೆ ಎಂತ ಶಕ್ತಿ ಇದೆ ಅಂದ್ರೆ, ಪ್ರೀತಿ ಮೂಡಿಸೋದಾಗಿರ್ಬೋದು, ಪ್ರೀತಿಯಲ್ಲಿ ಅವ್ರನ್ನ ನೆನಪಿಸೋದಾಗಿರ್ಬೋದು, ಎಲ್ಲಾ ಶಕ್ತಿ ಇದೆ. ಆದ್ರೆ ಒಂದು ಹಾಡು ಎಷ್ಟೋ ಜನ ಸೋತವರಿಗೆ ಗೆದ್ದು ನಿಲ್ಲುವಂತ ಒಂದು ಸ್ಫೂರ್ತಿಯನ್ನು ಕೊಟ್ಟಿದೆ. ಇವನ್ ನನಗೂ ಕೂಡ ಹಾಗೆ. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಅಂತ ಹೋದವ್ರನ್ನ ಮತ್ತೆ ವಾಪಸ್ ಜೀವನದ ಪಥಕ್ಕೆ ತಂದು ನಿಲ್ಲಿಸುವಂತ ಹಾಡಂದ್ರೆ ಅರಳುವ ಹೂಗಳೇ. ಸೊ ಈ ಹಾಡನ್ನ ನೀವು ಯಾವಾಗ್ಲೇ ಕುಗ್ಗಿದ್ರು ಕೂಡ ಒಂದು ಸತಿ ಈ ಹಾಡನ್ನ ಕೇಳಿ, ನೀವು ಮತ್ತೆ ನಮ್ಮಲ್ಲಿ ಒಂದು ಜೀವನ ಚೈತನ್ಯವನ್ನು ಮೂಡಿಸುವಂತ ಹಾಡು ಅಂತ ಎಷ್ಟೋ ಹಾಡನ್ನ ಕೊಟ್ಟಿದ್ದಕ್ಕೆ ಧನ್ಯವಾದ ಕಲ್ಯಾಣ್ ಸರ್. ಹಾಗೆ ನೀವು ಹೇಳಿದ್ರಿ ಅಂದ್ರೆ, ನೀವು ಎಲ್ಲ ಕೇಳ್ಕೊಂಡ್ಬಂದು ರಥದಲ್ಲಿ ನಾವೀಗ ನಿಧಾನಕ್ಕೆ ಕೈ ಜೋಡಿಸ್ತಾ ಇದೀವಿ ಅಷ್ಟೇ. ಹಾಗಾಗಿ ನಮ್ಮ ಸಾಹಿತ್ಯದ ಏನೊಂದು ಪೀಳಿಗೆ ಇದೆ, ಸಾಹಿತ್ಯದ ಏನೋ ಒಂದು ಲೆಗೆಸಿ ಅಂತ ಏನ್ ಹೇಳ್ತೀವಿ, ಅದನ್ನೆಲ್ಲ ಇವರು ಕಾಪಾಡ್ಕೊಂಡು ಬಂದವರು. ಕಲ್ಯಾಣ್ ಸರ್ ನನಗೆ, ನಾನು ವೀರ್ ಸರ್ ಹೇಳ್ದಂಗೆ, ನಾನು ಅವತ್ತೆಲ್ಲೋ ಕಾರಲ್ಲಿ ಹೋಗ್ತಿದ್ದೆ, ಸಡನ್ ಆಗಿ ಕಲ್ಯಾಣ್ ಸರ್ ಅವಾಗ ಫೋನ್ ಮಾಡಿ ಮಾತಾಡೋದು. ನನಗೆ ಯಾವ್ದೋ ಒಂದು ಸಿನಿಮಾದ ಸಾಲು ಇಷ್ಟ ಆದ್ರೆ ನನಗೆ ಫೋನ್ ಮಾಡಿ ಈಗ ಚೆನ್ನಾಗಿ ಬರ್ದಿದ್ದೀರಾ ಅಂತ ಹೇಳ್ತಾರೆ. ಅದಕ್ಕಿಂತ ಪ್ರೇರಣೆ ಬೇಕಾ ಅನ್ಸುತ್ತೆ ನನಗೆ. ಈ ಮಳೆಯಾಗೋ ಮೊದಲೇ ಕೇಳಿದಾಗಲೂ ನನಗೆ ಕಾಲ್ ಮಾಡಿ ಮಾತಾಡಿದ್ರು, ತುಂಬಾ ಚೆನ್ನಾಗಿ ಬರ್ದಿದ್ದೀರಾ ಅಂತ ಹೇಳಿದ್ರು. ಅದೇ ನಾನು ಕಲ್ಯಾಣ್ ಸರ್ ಹೇಳಿದೆ, ಸರ್ ನಾನು ಈ ತರ ನಿಮ್ಗೆ ಹಾಡು ಕೇಳಿದಾಗ, ಲೈನ್ಸ್ ಇಷ್ಟ ಆದಾಗೆಲ್ಲ ಕಾಲ್ ಮಾಡ್ಬೇಕು ಅಂದ್ರೆ ಪ್ರತಿದಿನ ಒಂದು 10 ಕಾಲ್ ಮಾಡ್ಬೇಕಾಗುತ್ತೆ ಸರ್ ಅಂತ ಹೇಳಿದೆ. ಸೊ ಥ್ಯಾಂಕ್ ಯು ಕಲ್ಯಾಣ್ ಸರ್. ಅಂಡ್ ನಾವು ಕೆಲಸ ಮಾಡಿರೋ ಸಿನಿಮಾಗಳಲ್ಲಿ ಈ ರೀತಿ ಕಲ್ಯಾಣ್ ಸರ್ ಆಗಿರ್ಬೋದು, ನಾಗೇಂದ್ರ ಪ್ರಸಾದ್ ಅವರು, ಜಯಂತ್ ಸರ್, ಇವರೆಲ್ಲ ಕೆಲಸ ಮಾಡಿದಾಗ ನನಗೆ ತುಂಬಾ ಖುಷಿ ಆಗೋದೇನಂದ್ರೆ, ಇಂಥದ್ದು ಕಾರ್ಯಕ್ರಮಗಳಲ್ಲೆಲ್ಲ ಅವ್ರು ಸಿಗ್ತಾರೆ, ಅವ್ರ ಆಶೀರ್ವಾದ ಪಡ್ಕೋಬಹುದು, ಅವರಿಂದ ಏನೋ ಒಂದಿಷ್ಟು ಸ್ಫೂರ್ತಿಯ ಮಾತುಗಳನ್ನ ನಾವು ಕೇಳ್ಬೋದು ಅನ್ನೋದು ಒಂದು. ಇನ್ನೊಂದು, ಸಿನಿಮಾ ಪರದೆ ಮೇಲೆ ಸಾಹಿತ್ಯ ಅಂತ ಬಂದಾಗ ಕೆ ಕಲ್ಯಾಣ್, ನಾಗೇಂದ್ರ ಪ್ರಸಾದ್, ಅದ್ರ ಜೊತೆಗೆ ನಮ್ಮ ಹೆಸರುಗಳನ್ನ ನೋಡಿದಾಗ ಆಗೋ ಒಂದು ಖುಷಿ ಇದೆಯಲ್ಲ. ಮೇಡಮ್ ಹೇಳ್ದಂಗೆ ಕ್ಯಾಸೆಟ್ ಬಂದಾಗ ನಾವು ಹಿಂದ್ಗಡೆ ತಿರುಗಿಸಿ ನೋಡಿದಾಗ ಸಾಹಿತ್ಯ ಕೆ ಕಲ್ಯಾಣ್, ಸಾಹಿತ್ಯ ಹಂಸಲೇಖ, ಸಾಹಿತ್ಯ ಕವಿರಾಜ್, ಈ ತರ ಎಲ್ಲ ನೋಡಿ, ಆ ತರ ಒಂದು ಸಮಯದಿಂದ ಹಿಡಿದು ಈಗ ಅವರ ಹೆಸರು ಜೊತೆ ನಮ್ಮ ಹೆಸರನ್ನ ನೋಡೋದು ತುಂಬಾ ದೊಡ್ಡ ಖುಷಿಯ ವಿಚಾರ ಅದು. ಹಾಗಾಗಿ ಅದು ಈ ಸಿನಿಮಾದಲ್ಲಿ ಕಲ್ಯಾಣ್ ಸರ್ ಜೊತೆ ಒಂದಿಷ್ಟು ಸಮಯ ಕಳೆಯುವಂತ, ಮತ್ತೆ ಅವ್ರ ಜೊತೆ ಮಾತಾಡುವಂತ, ಅವ್ರ ಜೊತೆ ಒಡನಾಡುವಂತ ಸಂದರ್ಭ ಸೃಷ್ಟಿಯಾಗಿದ್ದಕ್ಕೆ ಧನ್ಯವಾದ ಸಂಪೂರ್ಣ ತಂಡಕ್ಕೆ. ಇನ್ನು ಮಳೆಯಾಗೋ ಮೊದಲೇ ಹಾಡಿನ ಬಗ್ಗೆ ಹೇಳ್ಬೇಕು ಅಂದ್ರೆ, ಸೊ ಇಲ್ಲಿ ಮಳೆಯಾಗೋ ಮೊದಲೇ ಅಂತ ನಾನು ಸಾಲನ್ನು ತರೋದಕ್ಕೂ ಒಂದು ಸಣ್ಣ ಕಥೆ ಇದೆ. ಒಂದು ಪರಮಪದ ಅಂತ ಒಂದು ತಂಡ ಇದೆ, ಸಂಗೀತದ ತಂಡ. ಅವರು ಪ್ರತಿ ತಿಂಗಳು ಕೂಡ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಒಂದಿಷ್ಟು ಸಾಹಿತಿಗಳದ್ದಾಗಿರ್ಬೋದು ಅಥವಾ ಗಾಯಕರದ್ದಾಗಿರ್ಬೋದು, ಸಂಗೀತ ನಿರ್ದೇಶಕರು, ಭಾವಗೀತೆಗಳು, ಈ ರೀತಿಯ ಹಾಡುಗಳನ್ನ ಅಥವಾ ಸಿನಿಮಾ ಒಂದಿಷ್ಟು ಹಾಡುಗಳನ್ನ ಒಂದು ಕಾನ್ಸೆಪ್ಟ್ ಮಾಡಿ ಅದ್ರ ಮೇಲೆ ಹಾಡ್ತಾ ಇರ್ತಾರೆ. ಅದರಲ್ಲಿ ತುಂಬಾ ಜನ ಸಂಗೀತಾಸಕ್ತರು ಬರ್ತಾರೆ. ನಾನು ಒಂದ್ಸತಿ ಅದ್ರ ಕಾರ್ಯಕ್ರಮಕ್ಕೆ ಹೋದಾಗ ಅದರಲ್ಲಿ ಇದ್ದಂತ ಕಾನ್ಸೆಪ್ಟ್ ಅಂದ್ರೆ ಮಳೆ ಬರುವ ಹಾಗಿದೆ ಅಂತ ಕಾನ್ಸೆಪ್ಟ್. ಅಲ್ಲಿ ಎಲ್ಲಾ ಮಳೆಯ ಹಾಡುಗಳನ್ನ, ಈ ತುಂತುರು ಇಂದ ಹಿಡಿದು ಮುಂಗಾರು ಮಳೆ ಆಗಿರ್ಬೋದು, ಒಂದು ಮಳೆ ಬಿಲ್ಲು ಆಗಿರ್ಬೋದು, ಜಯಂತ್ ಸರ್ ಬರೆದಂತ ಇದು ಮಳೆ ನಿಂತು ಹೋದ ಮೇಲೆ ಆಗಿರ್ಬೋದು, ಈ ರೀತಿ ಹಾಡುಗಳನ್ನೆಲ್ಲ ಹಾಡ್ತಾ ಇದ್ರೆ ನಾನು ಮುಂದ್ಗಡೆ ಸೀಟಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದೀನಿ. ನನಗೆ
ನಂದು ಯಾವ್ದಿದೆ ಮಳೆ ಹಾಡು ಅಂತ ನಾನು ಯೋಚನೆ ಮಾಡಿದಾಗ ನನ್ಗೆ ಮಳೆ ಹಾಡುಗಳನ್ನ ಬರೆಯುವಂತ ಅವಕಾಶ ಸಿಕ್ಕೇ ಇಲ್ವಲ್ಲ ಇಲ್ಲಿವರೆಗೂ. ಆಮೇಲೆ ಅನ್ಸ ನನಗೆ ಅವಕಾಶ ಸಿಕ್ಕಿಲ್ಲ ಅನ್ನೋದಕ್ಕಿಂತ ಅವಕಾಶ ಮಾಡ್ಕೋಬೇಕಿತ್ತಿಲ್ವೋ ನಾನು, ಯಾಕಂದ್ರೆ ಮಳೆಗೂ ಪ್ರೀತಿಗೂ ತುಂಬಾ ಒಂದು ಹತ್ತಿರದ ಸಂಬಂಧ ಅಂತ. ಹಾಗಾಗಿ ನಾನು ಅವಾಗ ಯೋಚನೆ ಮಾಡಿದೆ. ಅದೇ ಟೈಮ್ ನನಗೆ ಈ ಹಾಡು ಕೈಯಲ್ಲಿತ್ತು. ಸೊ ಇದರಲ್ಲಿ ಹೇಗೂ ಲವ್ ಸೀಸನ್ಸ್ ಅಂತ ಇದೆ. ಯಾಕೆ ನಾನು ಮಳೆಯಿಂದ ಯಾಕೆ ಶುರು ಮಾಡಬಾರ್ದು ಅಂತ ನನಗೆ ಯೋಚನೆ ಬಂದಾಗ ಶುರುವಾಗಿದೆ. ಮಳೆಯಾಗುವ ಮೊದಲೇ ಕೊಡೆ ಹಿಡಿದು ಬರುವೆ, ನಗು ಮುಗಿಯುವ ಮೊದಲೇ ಹೊಸ ಖುಷಿಯ ತರುವೆ ಅಂತ. ಸೊ ಅದು ಆ ಟ್ಯೂನ್ ಎಷ್ಟು ಅದ್ಭುತವಾಗಿತ್ತು ಅಂದ್ರೆ ಅದು ಬರೆಸ್ಕೋತಾ ಹೋಯ್ತು. ನಾನು ಪಲ್ಲವಿಗೆ ಇನ್ನೊಂದೆರಡು ಆಪ್ಷನ್ ಕೊಟ್ಟಿದ್ದೆ ಬಿಟ್ರೆ ಚರಣ ಎಲ್ಲದೂ ಕೂಡ ಒಂದೇ ವರ್ಷನ್ ಅಲ್ಲೇ ಓಕೆ ಮಾಡಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ವೀರ್ ಸರ್, ಇಂತ ಅದ್ಭುತವಾದ ಟ್ಯೂನ್ ಕೊಟ್ಟಿದ್ದಕ್ಕೆ. ಅದನ್ನ ಅಷ್ಟೇ ಚಂದವಾಗಿ ಅರ್ಮಾನ್ ಮಲಿಕ್ ಅವರು ಹಾಡ್ತಾರೆ, ಹಾಗೆ ಪ್ರಜ್ಞಾ ಮರಾಠಿ ಅವರು ಹಾಡ್ತಾರೆ. ನಾನು ಫಸ್ಟ್ ಕೇಳಿದೆ ಸರ್ ಶ್ರೇಯಾ ಘೋಷಾಲ್ ಹಾಡಿರೋದ ಅಂತ. ಇವನ್ ಅರ್ಮಾನ್ ಮಲಿಕ್ ಅವರು ಹೇಳಿದ್ರಂತೆ ಎಂಗೇಜ್ ಶ್ರೇಯಾ ಘೋಷಾಲ್ ವಾಯ್ಸ್ ತರ ಕೇಳ್ತಿದೆ ಇದು ಅಂತ. ಸೊ ತುಂಬಾ ಒಳ್ಳೆ ಭವಿಷ್ಯ ಇದೆ ನಮಗೆ, ಒಳ್ಳೇದಾಗ್ಲಿ. ಸೊ ಸಂಪೂರ್ಣ ತಂಡಕ್ಕೆ ಒಳ್ಳೇದಾಗ್ಲಿ. ಒಂದು ವೀರ್ ಸರ್ ಹೇಳ್ದಂಗೆ ಅದ್ಭುತವಾದ ನಿರ್ಮಾಪಕರು, ಇವನ್ನೆಲ್ಲ ಉಳಿಸಿ ಬೆಳೆಸುವಂತ ಒಂದು ಕಾರ್ಯ ನಮ್ಮಿಂದ ಆಗ್ಬೇಕು. ಈ ಸಂಗೀತ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಈ ಸಂಗೀತಕ್ಕೆ ಏನೇನು ಪ್ರೋತ್ಸಾಹ ಬೇಕು ಮಾಧ್ಯಮ ಮಿತ್ರರಾಗಿ ನೀವೆಲ್ಲರೂ ಕೊಡಿ ಅಂತ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಅದೇ ಸ್ವಲ್ಪ ಭಯ ಆಗ್ತಾ ಇದೆ, ತುಂಬಾ ಹೊಗಳ್ತಾ ಇದ್ದಾರೆ. ಹೊಗಳ್ಬಿಟ್ರು ಮೊದಲಕ್ಕೆ ಇವರು ನಮ್ಮ ವೀರ್ ಸಮರ್ಥ್ ಸರ್. ಲಾಸ್ಟ್ ಟೈಮ್ ಟೀಸರ್ ಅಲ್ಲೂ ತುಂಬಾ ಹೊಗಳಿದ್ರು ಅನ್ಸುತ್ತೆ. ಮೊದಲು ಈಗ ಬಂದಿರ್ತಕ್ಕಂಥದ್ದು, ಈಗ ಮ್ಯೂಸಿಕ್ ಬಗ್ಗೆ ಮಾತಾಡ್ಬೇಕು ಅಂತೇಳಿ ಮೊದಲನೇದಾಗಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ವೀರ್ ಸಮರ್ಥ್ ಸರ್ಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಆಗಮಿಸಿರ್ತಕ್ಕಂಥ ನಮ್ಮ ಕೆ ಕಲ್ಯಾಣ್ ಸರ್. ನಾನು ಯಾವ್ದಾದ್ರು ಒಬ್ಬ ಸಾಹಿತಿನ ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ಯಾವ್ದೋ ಒಂದ್ ಹಾಡು ಕೇಳಿರ್ಬೇಕು ನಾನು. ಅಂತದ್ರಲ್ಲಿ ಕೆ ಕಲ್ಯಾಣ್ ಸರ್ ತುಂಬಾ ಇದೆ. ಯಾವ್ದು ಅಮೃತ ವರ್ಷಿಣಿಯಲ್ಲಿ, ಹಾಗೆ ಅರಳಿದ ಹೂಗಳೇ ಅಂತ ಹೇಳಿದ್ರು ಪ್ರಮೋದ್ ಮಲವಂತ ಅವರು. ತುಂಬಾ ಅದ್ಭುತ ಜೀವನದ ಒಂದು, ನಾವು ಸತ್ತು ಹೋಗುವಂತ ಪ್ರಾಣ ಹೋಗ್ಬೇಕು ಎಂತ ಕಷ್ಟಗಳಿರುವಂತ ವ್ಯಕ್ತಿನೂ ಇವ್ರ ಹಾಡುಗಳ ಒಂದು ಸಾಹಿತ್ಯನ ಬರೆದಿರತಕ್ಕಂಥದ್ದು ಕೇಳ್ಬಿಟ್ರೆ ನಾನು ತುಂಬಾ ವರ್ಣನೆ ಮಾಡಕ್ಕಾಗಲ್ಲ ಸರ್. ಖಂಡಿತವಾಗ್ಲೂ ಅದೊಂದು ತುಂಬಾ ಅದ್ಭುತವಾಗಿ ವರ್ಣನೆ ಮಾಡುವಂತ ನೀವು ಸಾಹಿತಿಗಳು ಸರ್, ಅದರಲ್ಲಿ ಇನ್ನೊಂದು ಮಾತಿಲ್ಲ. ತುಂಬಾ ಧನ್ಯವಾದಗಳು ಸರ್ ಈ ಕಾರ್ಯಕ್ರಮ ಬಂದಿರೋದಕ್ಕೆ. ಎರಡನೇದಾಗಿ ನಮ್ಮ ಪ್ರಮೋದ್ ಮರುವಂತೆ, ನಾನು ಅದು ಯಾವ್ದಪ್ಪ ಪ್ರಮೋದ್ ಮರುವಂತೆ ಅಂದ್ರೆ ಸಿಂಗಾರ ಸಿರಿಯೇ ಒಂದು ತುಂಬಾ ಹಾಡು ತುಂಬಾ ಇಷ್ಟಪಟ್ಟು ಕೇಳಿದ್ವಿ ಇತ್ತೀಚಿನ ದಿನಗಳಲ್ಲಿ. ಮೊದಲು ತುಂಬಾ ಮಾಡಿರ್ತಾರೆ, ಬಟ್ ಅವರು ಬಂದಿದ್ದಾರೆ. ನಮ್ಮ ಈ ಸಿನಿಮಾದಲ್ಲಂತೂ ತುಂಬಾ ಚೆನ್ನಾಗಿ ಮಳೆಯಾಗುವ ಮೊದಲೇ ಅಂತ ಒಂದು ಸಾಹಿತ್ಯ ಬರ್ಕೊಟ್ಟಿದ್ದಾರೆ. ನಿಮ್ಗೂ ಒಳ್ಳೇದಾಗ್ಲಿ ಸರ್, ತುಂಬಾ ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಜನಪ್ರಿಯತೆಯನ್ನ ಪಡ್ಕೊಳ್ತಾ ಇದೆ ನಿಮ್ಮ ಈ ಹಾಡು. ಹಾಗೆ ನಮ್ಮ ಡೈರೆಕ್ಟ್ರು ಕೃತ್ವಿಕ್, ವಯಸ್ಸು ಚಿಕ್ಕದಾದ್ರೂ ಸ್ವಲ್ಪ ತುಂಬಾ ಕಲೆ ಇದೆ, ವಿಷಯ ಇದೆ. ನಾನು ನನ್ನ ಮಗ ಪರಿಚಯ ಮಾಡಿದಾಗೆ ಏನಪ್ಪ ಇವನು ಹಿಂಗಿದಾನೆ, ಸುಮ್ನೆ ದುಡ್ಡು ಕಳ್ಕೊಳಕ್ ಏನೇನೋ ಮಾಡ್ತಾನೆ ಇವನು ನನ್ನ ಮಗ ಅಂತ ನಾನು ನಮ್ಮ ಮಿಸಸ್ ಚರ್ಚೆ. ಆದ್ರೆ ಮಾತಾಡ್ತಾ ವಿಷಯ ಇದೆ. ಏನು ಸರ್ ಹೇಳ್ದಂಗೆ ವಯಸ್ಸಲ್ಲ, ಅನುಭವ, ವಿದ್ಯೆ ಯಾರಿಗೆ ಯಾವ ರೂಪದಲ್ಲಿ ಕೊಡುತ್ತೋ ಗೊತ್ತಿಲ್ಲ. ಅದೇ ರೀತಿ ಈ ಸಿನಿಮಾ ಹಾಡುಗಳನ್ನ ಈಗ ನೋಡಿದ್ರಿ ನೀವು, ಏನನ್ಸುತ್ತೋ ನಮ್ಗೆ ಗೊತ್ತಿಲ್ಲ, ಬಟ್ ನನಗಂತೂ ಚೆನ್ನಾಗಿದೆ. ಬಟ್ ಸಿನಿಮಾ ಕೂಡ ಈ ಹಾಡುಗಳು ನೋಡೋದಷ್ಟೇ ಸುಂದರವಾಗಿದೆ. ದಯವಿಟ್ಟು ಸಿನಿಮಾನ ನೋಡಿ. ಕಾರ್ತಿಕ್ ತುಂಬಾ ಧನ್ಯವಾದಗಳು. ಹಾಗೆ ಮುಕುಂದ್ ನನ್ನ ಮಗ, ಅವನು ಇದು ಬರೀ ಸಿನಿಮಾ ಮಾಡ್ಬೇಕು ಅನ್ನೋ ಅಂತ, ನಿಜವಾಗ್ಲೂ ಹೇಳ್ತೀನಿ, ಸಿನಿಮಾ ಮಾಡ್ಬೇಕು ಅನ್ನೋಂಥದ್ದು ಶೋಕಿ ಅಲ್ಲ, ಇದು ನಿಜವಾದ ಪ್ರೀತಿ. ಅವನಿಟ್ಟಿರುವಂತ ಈ ಸಿನಿಮಾ ಮಾಡ್ಬೇಕು ಅಂತ ಅವನ ಕನಸು, ಬಟ್ ನನಸಾಗಿದೆ. ಹಾಗೆ ಮುಕುಂದ್ಗೆ ಅಲ್ಲ, ಈ ಪ್ರಪಂಚದಲ್ಲಿ ಎಲ್ರಿಗೂ ಹೀರೋ ಆಗ್ಬೇಕು ಅನ್ನೋಂತ ಒಂದು ಆಸೆ ಇರುತ್ತೆ. ಕೆಲವರಿಗೆ ಈಡೇರುತ್ತೆ, ಕೆಲವರಿಗೆ ಈಡೇರಾಗಲ್ಲ. ಬಟ್ ಈ ಸಿನಿಮಾ ಆಗಿದೆ ಅಂದ್ರೆ ಅವನ ಆಸೆ ಮುಕುಂದ್, ಅವನಿಗೂ ಧನ್ಯವಾದಗಳು, ಒಳ್ಳೇದಾಗ್ಲಿ. ಹಾಗೆ ನಮ್ಮ ಸರ್ವೇಶ್ ಸರ್, ಇದರಲ್ಲಿ 3 ಹಾಡು ಕೇಳಿಸಿ ನೀವು ಸಾಂಗ್ ಇದ್ ಮಾಡಿದಿರಿ. 4ನೇ ಹಾಡು ಒಂದು, ಅದು ತುಂಬಾ ಚೆನ್ನಾಗಿದೆ. ಯಾವಾಗ ರಿಲೀಸ್ ಮಾಡ್ತಾರೋ ಡೈರೆಕ್ಟರ್ ಅವ್ರಿಗೆ ಗೊತ್ತಿಲ್ಲ. ಆ ಲೈನ್ಸ್ ನೀವು ಕೇಳ್ತಾ ಇದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ತುಂಬಾ ಅದ್ಭುತವಾದಂತ ಲೈನ್ಸ್ ಬರ್ದಿದ್ದಾರೆ. ಆ ಹಾಡು ರಿಲೀಸ್ ಆಗ್ಬೋದು, ಈಗೇನು ಮಾಡ್ತಾರೆ ನೆಕ್ಸ್ಟ್ ಗೊತ್ತಿಲ್ಲ. ತುಂಬಾ ಚೆನ್ನಾಗಿದೆ ಹಾಡು. ಇನ್ನೊಬ್ರು ಕ್ರಿಶ್ ಜೋಶಿ ಅವ್ರು ಬಂದಿಲ್ಲ, ಅವರು ಸಾಹಿತಿ, ಇಂಗ್ಲಿಷ್ ಹಾಡು ಬರ್ದಿದ್ದಾರೆ, ಅವ್ರಿಗೂ ಬಂದಿಲ್ಲ, ಅವ್ರಿಗೂ ಧನ್ಯವಾದಗಳು. ಸಾಯಿ ಸರ್ವೇಶ್ ಸರ್, ನಿಮ್ಗೂ ಧನ್ಯವಾದಗಳು. ಹಾಗೆ ಆಗಮಿಸಿರ್ತಕ್ಕಂಥ ನಟಿ, ಮಹಾನಟಿ ಇವರು ನಮ್ಮ ಶ್ವೇತಾ, ಅವ್ರಿಗೂ ಕೂಡ ಒಂದು ಹಾಡಲ್ಲಿ, ಒಂದು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕತೆ ಮೂಡ್ ಬಂದಿದೆ ಅವ್ರದ್ದು ಸ್ಟೋರಿ. ಅಂದ್ರೆ ಲೈನ್ಸ್ ಜನಗಳಿಗೆ ಏನು ಅಂದ್ರೆ, ಕತೆ ಎಲ್ಲಾ ಸಿನಿಮಾದಲ್ಲೂ ಮಾಡ್ತಾರೆ, ಬಟ್ ನಮ್ಮ ಸಿನಿಮಾದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಅಳವಡಿಸ್ಕೋಬೇಕು. ಬಟ್ ಹೆಂಗೆ ಒಂದು ಜೀವನ ಹೋಗುತ್ತೆ, ಕಷ್ಟ ಸುಖಗಳು, ಪ್ರೀತಿ, ನಗು, ಖುಷಿ ಎಲ್ಲ ಇರುತ್ತೆ.
ಆ ರೀತಿ ಒಂದು ಸಿನಿಮಾ ಇದು. ಅದರಲ್ಲಿ ಒಂದು ಮಳೆಗಾಲನ ಚಳಿಗಾಲನ ಶ್ವೇತಾ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ. ಶ್ವೇತಾ ಅವರೇ ಧನ್ಯವಾದಗಳು. ಹಾಗೆ ಪ್ರಜ್ಞಾ ಮರಾಠೆ ಅವರು. ಮೊದಲು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಸ್ಯಾಂಪಲ್ ಕಳಿಸ್ತಾ ಇದ್ರು ಆಡಿ. ನಮ್ಮ ವೀರ್ ಸಮರ್ಥ್ ಸರ್ ಎಷ್ಟೋ ಜನ ಆಡಿದ್ದಾರೆ, ಅವ್ರ ಹೆಸರು ಬೇಡ. ಇವ್ರದ್ದು ಇದು ಒಂದಿದೆ ನೋಡಿ ಸರ್ ಅಂತ ಕಳಿಸ್ತಾ ಇದ್ರು. ಕೇಳ್ತಾ ಕೇಳ್ತಾ ಸರ್ ಇದೇ ಚೆನ್ನಾಗಿದೆ, ಅದು ಫೈನಲ್ ಲಾಸ್ಟ್ ವರ್ಗೂ ಆಗಿಲ್ಲ, ಇದೇ ಚೆನ್ನಾಗಿದೆ ಇದೇ ಹಾಕಿ ಅಂತ. ಏನ್ ಸರ್ ವೀರ್ ಸಮರ್ಥ್ ಸರ್ ಅಂದ್ರೆ ಮೊದಲನೇದಿದು, ಬಟ್ ಸುಮ್ನೆ ಟ್ರಯಲ್ ಮಾಡಿದ್ದಷ್ಟೇ. ತುಂಬಾ ಚೆನ್ನಾಗಿ ಆಡಿದೆಯಮ್ಮ, ನಿಂಗೆ ಒಳ್ಳೇದಾಗ್ಲಿ. ನಮ್ಮ ಸಿನಿಮಾ ಮುಖಾಂತರ ತುಂಬಾ ಚೆನ್ನಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದ್ದು ಇದಾಗ್ತಾ ಇದೆ. ಥ್ಯಾಂಕ್ ಯು. ಹಾಗೆ ಸಹನಾ ಸಾರಿ ಸಹನಾ ದಿಯಾ ಈಗ ಕೆಲವು ಹೆಸರುಗಳು ನನಗೆ ಸಹನಾ ಅಂತೀನಿ. ಡೈರೆಕ್ಟರ್ ಕಾರ್ತಿಕ್, ದಯವಿಟ್ಟು ಲಾಸ್ಟ್ ಅಲ್ಲಿ ಯಾರೋ ಬರ್ದಿದ್ರು ಡೈರೆಕ್ಟರ್ ಹೆಸರೇ ಗೊತ್ತಿಲ್ಲ ನಿರ್ಮಾಪಕರಿಗೆ ಅಂತೇಳಿ. ಅಂದ್ರೆ ಡೈರೆಕ್ಟರ್ ಹೆಸರು ಪರಿಚಯ ಆಗಿದ್ದು ನನಗೆ ಕಾರ್ತಿಕ್, ಸಹನಾ, ಆಯ್ತಾ. ಹಾಗೆ ದಿಯಾ ಕೀರ್ತಿಯವರು, ನಿಮ್ಗೂ ಒಳ್ಳೇದಾಗ್ಲಿ. ತುಂಬಾ ಒಳ್ಳೆ ಪಾತ್ರ ಮಾಡಿದ್ದಾರೆ ದಿಯಾ ಕೀರ್ತಿಯವರು, ಅವ್ರಿಗೂ ಒಳ್ಳೇದಾಗ್ಲಿ. ಆಗಮಿಸಿರ್ತಕ್ಕಂತ ನಿಮಗೆ ಮೊದಲನೇದಾಗಿ ಧನ್ಯವಾದಗಳು ಹೇಳ್ಬೇಕು ಸರ್. ನಿಮ್ಮದು ಜೀವನ ಹೆಂಗೆ ಅಂದ್ರೆ, ಒಬ್ಬ ವ್ಯಕ್ತಿನ ನೀವ್ ಇಷ್ಟಪಟ್ರೆ ಎಲ್ಲಿಗೋ ತಗೊಂಡೋಗ್ತೀರಿ. ಅದಕ್ಕಿಂತ ಒಂದೇ ರಾತ್ರಿಯಲ್ಲಿ ಹೀರೋನು ಆಗ್ತಾನೆ, ಒಂದೇ ರಾತ್ರಿಯಲ್ಲಿ ಜೀವನೂ ಮಾಡ್ತೀರಾ ನೀವು, ಆಯ್ತಾ. ಅಂತ ವ್ಯಕ್ತಿಗಳೇ ಜಾಸ್ತಿ. ಶೋಕಿಗೋಸ್ಕರ ಮಾಡೋ ಅಂತ ವ್ಯಕ್ತಿಗಳನ್ನ ನೀವು ನೋಡಿದಿರಿ. ಯಾಕಂದ್ರೆ ಒಂದೇ ದಿನಕ್ಕೆ ವಾಲ್ ಪೋಸ್ಟರ್ ಹಾಕೊಂಡು ಹೀರೋನು ಆಗ್ತಾರೆ, ಒಂದೇ ದಿನಕ್ಕೆ ಜೀರೋನು ಆಗ್ತಾ ಇದಾರೆ ಈಗ ಜನ. ಸರ್ ನಾವು ತುಂಬಾ ಸರಳವಾಗಿ ನಮ್ಮ ವೀರ್ ಸಮರ್ಥ್ ಸರ್ ಇವೆಲ್ಲ ಹೇಳಿದ್ರು. ನಿಜವಾದ ಜೀವನವನ್ನ ಕಂಡುಕೊಂಡು ಸಿನಿಮಾ ಫ್ಯಾಷನ್ ಆಗಿ ಮಾಡಕ್ ಬಂದಿಲ್ಲ. ಒಂದು ನಿಜವಾಗ್ಲೂ ಒಂದು ಕಥೆನ ಒಂದು ಜನಗಳಿಗೆ ಒಳ್ಳೆ ಒಂದು ಕಥೆಯನ್ನ ಕೊಡ್ಬೇಕು. ಜನಗಳನ್ನ ಸಿನಿಮಾ ನೋಡ್ಬೇಕಪ್ಪ. ಈಗ ಸಿನಿಮಾಗಳು ಯಾರು ನೋಡ್ತಾ ಇಲ್ಲ. ಈಗ ಹೆಚ್ಚಾಗಿ ಥಿಯೇಟರ್ ಎಲ್ಲ ಖಾಲಿ ಇರುತ್ತೆ, 5 ಜನ 10 ಜನ ಇರುತ್ತೆ, ನಿಜಾನ. ಬಟ್ ಅಂತದ್ರಲ್ಲಿ ಸಿನಿಮಾ ವೀಕ್ಷಕರನ್ನ ಥಿಯೇಟರ್ ಕರೆಸ್ಬೇಕು ಅನ್ನೋದು ಮೊದಲನೇದು. ಸಾಂಗ್ಸ್, ಆ ಸಾಂಗ್ಸ್ ನ ಇನ್ನು 4 ಇರುವಂತವ ಎಲ್ಲಾ ಹಾಡುಗಳನ್ನ ನಾವು ರಿಲೀಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. 3 ಬಿಟ್ಟಿದೀವಿ. ಅದು ಒಳ್ಳೆ ಪ್ರತಿಕ್ರಿಯೆ ಕೂಡ ನಿಮ್ಮ ಮುಖಾಂತರ ಬರ್ತಾ ಇದೆ. ದಯವಿಟ್ಟು ಇನ್ನೂ ನಿಮ್ ಸಹಕಾರ ಇರ್ಲಿ. ಯಾಕಂದ್ರೆ ಹೊಸ ಪ್ರತಿಭೆಗಳು ಸರ್, ಯಾರು ಮೇಲಿಂದ ಯಾರು ಓದಿಲ್ಲ ಸರ್. ಈಗೆಲ್ಲ ಹೀರೋಗಳು ಎಲ್ಲ ದೊಡ್ಡ ದೊಡ್ಡ ಭಾಷಣಗಳು ಬಿಗಿತಾರೆ, ನೀವು ನೋಡಿರ್ತೀರಿ. ನಿಜವಾದ ಜೀವನದಲ್ಲಿ ಅವರು ಆ ರೀತಿ ಅಳವಡಿಕೆ ಇಲ್ಲ. ಸುಮ್ನೆ ವೇದಿಕೆ ಮುಂದೆ ನನ್ನೂ ಸೇರಿ ಹೇಳ್ತೀನಿ, ನಾನು ಯಾರನ್ನು ಸೇವೆ ಅನ್ನೋ ಭಾವನೆ ಬಿಟ್ಬಿಟ್ಟಿದ್ದಾರೆ. ಯಾರೋ ಒಬ್ರು ಬೆಳೀತಾ ಇದಾರೆ, ಕೈ ಹಿಡಿಬೇಕು, ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ದುಡ್ಡಲ್ಲ, ಅಟ್ಲೀಸ್ಟ್ ಒಬ್ರಿಗೆ ಸಾಥ್ ಕೊಟ್ರೆ ಅವ್ರು ಇನ್ನೂ ಎಲ್ಲಿ ಸ್ವಲ್ಪ ಸಹಕಾರ ಆಗುತ್ತೆ, ಈಗ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋಂಥ ದಿನಗಳು ಹೋಗಿದೆ. ಈಗೆಲ್ಲ ಕಮರ್ಷಿಯಲ್ಲೇ. ಹಾಡುಗಳು ಚೆನ್ನಾಗಿದ್ರೆ ಅದು ಫಸ್ಟ್ ಇನ್ವಿಟೇಷನ್. ಹೌದು ಸರ್, ಕಂಟೆಂಟ್ ಚೆನ್ನಾಗಿದ್ರೆ ಜನ ಆಡಿಯನ್ಸ್ ಬಂದೇ ಬರ್ತಾರೆ. ಹೌದು, ಎರಡು ನಂಬ್ಕೊಂಡು ಸಿನಿಮಾ ಮಾಡಿ ಮಾಡಿ. ಅವ್ರು ಯಾರು ಬಂದ್ರು ನಿಮ್ ಸಿನಿಮಾ ಸೂಪರ್ ಹಿಟ್ ಆಗಲ್ಲ. ಅಲ್ಲ ಅದನ್ನೇ ನಿಮ್ಮ ಸ್ಟಫ್ ಇತ್ತು ಅಂದ್ರೆ ಆಟೋಮೆಟಿಕ್ ಜನರೇಟ್ ಆಗುತ್ತೆ. ಇಲ್ಲ ಅದಕ್ಕೆ ಸರ್, ಆ ನಂಬಿಕೆ ನಮ್ಮನ್ನ ಹೇಳಿದ್ನಲ್ಲ, ನಿಜವಾದ ನಂಬಿಕೆ ನಮ್ದು ಪ್ರೀತಿಯಿಂದ ಮಾಡಿರೋ ಸಿನಿಮಾ ಇದು. ಏನೋ ನಾವೇನೋ ಜೋಶಾಗಿ ಒಂದು ಶೋಕಿಗಾಗಿ ಮಾಡಿರುವಂತ ಸಿನಿಮಾ ಅಲ್ಲ. ಆಮೇಲೆ ಬಂದು ಹೋಗೋರಲ್ಲ ನಾವು, ಉಳ್ಕೊಳೋದಕ್ಕೆ NR ಸ್ಟುಡಿಯೋ ಅಂತ ಸಂಸ್ಥೆ ನಿರ್ಮಾಣ ಮಾಡಿದೀವಿ. ನಮ್ಮ ತಂದೆ ತಾಯಿ ಹೆಸರು ರಾಮಸ್ವಾಮಿ ರಾಮಕ್ಕ ಅಂತೇಳಿ ಅವ್ರ ಹೆಸರಲ್ಲಿ ಮಾಡಿದೀವಿ. ಅದು ನಿಲ್ಲುತ್ತೆ, ಮುಂದುವರಿಯುತ್ತೆ. ಬಟ್ ನಾವು ಆಡಂಬರವಾಗಿ ಏನ್ ಹೇಳಲ್ಲ. ಸಿನಿಮಾ ಮಾಡಿದೀವಿ, ನಿಜ ಮುಂದುವರಿಯುತ್ತೆ. ಎರಡನೇದು ನಮ್ಮ ಅಣ್ಣಂದ್ರು, ನಮ್ಮ ಅತ್ತಿಗೆ ಅಂದ್ರು, ನಮ್ಮ ಮಕ್ಕಳು, ನಾನು, ನನ್ನ ಮಗ, ಎಲ್ರು ನಮ್ಮ ಕುಟುಂಬ, ದೊಡ್ಡ ಕುಟುಂಬ, ಅವರೆಲ್ಲ ಸೇರಿ ಮಾಡಿರ್ತಕ್ಕಂಥ ಪ್ರೀತಿಯಾದ ಚಿತ್ರ ಇದು. ಸುಮಾರು ಕಥೆಗಳನ್ನ ಕೇಳಿದೀವಿ, ಬಟ್ ಜನಗಳಿಗೆ ಹತ್ತಿರವಾಗಿರ್ಬೇಕು. ಎಲ್ಲ ಈಗ ಏನಾಗಿದೆ, ಸಿನಿಮಾಗಳು ನೋಡ್ತಾ ಇದ್ರೆ ಆ ಶಬ್ದಗಳು, ಆಮೇಲೆ ಹೊಡೆಯೋದು ವರ್ಷಕ್ಕೆ ಒಂದ್ 2 ಸಿನಿಮಾ ಮಾಡಿ ಟೆನ್ಷನ್ ಆಗಿ ಅವ್ರೆಲ್ಲ ನೋಡ್ಕೊಂಡು ಯಾರಾಗ ಏನ್ ಕೊಡಕ್ಕೆ ಉತ್ತರ ಅಷ್ಟು ಮಾಡಿದ್ರೆ ಸಾಕು. ಸರ್ ನೋಡಿ ಸರ್, ನಾನು ಅನುಭವದ ಸಿನಿಮಾ ತುಂಬಾ ಮಾಡಿದೀನಿ. ನಾನು ತುಂಬಾ ಅನುಭವ ನನ್ನ ಜೀವನದಲ್ಲಿ. ಸಿನಿಮಾ ಎಷ್ಟು ಬೇಕೋ ಅಷ್ಟು ಕಥೆಗಳು ನನ್ನ ಹತ್ರ ಇದೆ. ಜನಗಳನ್ನ ಅಧ್ಯಯನ ಮಾಡಿದೀವಿ, ಸೋಲು ಗೆಲುವುಗಳೆಲ್ಲ ನೋಡ್ಬಿಟ್ಟಿದೀನಿ. ನಾನು ಹೇಳಿದೆ, ಸಿನಿಮಾ ಇದು ಫ್ಯಾಷನ್ಗೆಲ್ಲ ಬಂದಿರೋದು. ನಿಜವಾಗ್ಲೂ ನನ್ನ ಮಗ ಆಸೆ ಪಟ್ಟಿದ್ದಾನೆ, ಪ್ರೀತಿಸಿದಾನೆ. ನಿಜವಾಗ್ಲೂ ಅವನು ಕೂಡ ಬೇರೆ ರೀತಿ ಇದೇನಿಲ್ಲ. ಒಳ್ಳೆ ನಮ್ಮ ಆಡಿಯನ್ಸ್ಗೆ ಒಳ್ಳೆ ಕಥೆಗಳನ್ನ ಕೊಡ್ಬೇಕು ಅನ್ನೋಂತ ಇಚ್ಛೆ ಇಟ್ಕೊಂಡು ಬಂದಿದೀವಿ. ಇದು ನಿಲ್ಲಲ್ಲ, ಮುಂದುವರಿಯುತ್ತೆ. ಆಮೇಲೆ ನಾವು ಏನೇನೋ ದೊಡ್ಡ ದೊಡ್ಡ ಮಾತುಗಳಾಡಿ ನಾವು ಸರಳವಾಗಿರ್ತೀವಿ. ದೊಡ್ಡ ದೊಡ್ಡ ಮಾತಾಡಿ ಇಲ್ದಿದ್ದನ್ನ ಹೇಳಲ್ಲ. ಸಿನಿಮಾ ಮಾಡಿದೀವಿ. ವೀರ್ ಸಮರ್ಥ್ ಹೇಳಿದ್ರು, ಯಾರಿಗೂ ನಾನು ಸಿನಿಮಾ ಇಲ್ಲಪ್ಪ ಮಾಡ್ಕೊಡುದು, ಇದು ಬಿಸ್ನೆಸ್ ಮಾಡ್ಬೇಕು. ನಾವು ಒಂದು 100 ರೂಪಾಯಿ ಹಾಕ್ತಿವಿ ಅಂದ್ರೆ ಬಿಸ್ನೆಸ್ ಆಗಿ ಯೋಚನೆ ಮಾಡುವಂತವ್ರು. ಕೆಟ್ಟದಾಗಲ್ಲ, ಒಳ್ಳೆ ರೀತಿಯಲ್ಲಿ ಒಂದು 10 ರೂಪಾಯಿ ಬರುತ್ತಪ್ಪ ಅನ್ನೋಂತ ಯೋಚನೆ ಮಾಡೋರು. ಅದ್ರಲ್ಲೂ ಸಿನಿಮಾ ತೆಗಿಯೋಕ್ ಬಂದ್ಮೇಲೆ ಖಂಡಿತವಾಗ್ಲೂ ಸಿನಿಮಾ ಮಾಡ್ಬೇಕು ಅನಿಸ್ತಾ ಇದೆ. ಯಾಕಂದ್ರೆ ತುಂಬಾ ಜನ ಇದಾರೆ ಸರ್ ಇದ್ರಲ್ಲಿ ಜೀವನ ಮಾಡೋರು.
ಖಂಡಿತ ಅವ್ರಿಗೋಸ್ಕರ ಸರ್, ಒಳ್ಳೇದಾಗ್ಲಿ ನಿಮ್ಗೆ. Thank you. ನಿಮ್ಮ ಪ್ಯಾಷನ್ ನೋಡಿದ್ರೆ ಗೊತ್ತಾಗ್ತಿದೆ ನೀವು ಉಳಿತೀರಾ ಸಿನಿಮಾ ರಂಗದಲ್ಲಿ ಅಂತ. Thank you. ನಿಮ್ ಮಗ ಕೂಡ ಮತ್ತಷ್ಟು ಸಿನಿಮಾಗಳಲ್ಲಿ ಅಭಿನಯಿಸುವಂತ ಆಗ್ಲಿ ಅಂತ ನಾವು ಥ್ಯಾಂಕ್ ಯು. ಇನ್ನೊಂದು ಲಾಸ್ಟ್ ವಿಷಯ ಸರಿ, ನಿಮ್ಗೆಲ್ರಿಗೂ ದಯವಿಟ್ಟು ಮತ್ತೊಮ್ಮೆ ಅಭಿನಂದನೆ ಹೇಳ್ತೀನಿ. ಯಾಕಂದ್ರೆ ನಿಮ್ ಸಹಕಾರ ಇಲ್ದಿದ್ದು ಸರ್, ದೊಡ್ಡವರೇ ಆರ್ಟಿಸ್ಟ್ ಇರ್ಬೋದು, ಹೀರೋಗಳಿದ್ದಾರೆ, ಇರ್ಲಿ, ಅವರು ಶ್ರಮದಿಂದ ಮೇಲೆ ಹೋಗಿದ್ದಾರೆ. ನಮ್ಮಂತ ಸಣ್ಣ ಸಣ್ಣ ಚಿತ್ರಗಳನ್ನ ದಯವಿಟ್ಟು ನೀವು ಸಹಕಾರ ಕೊಟ್ರೆ ಯಾರು ಇನ್ನು ದೊಡ್ಡವ್ರು ಬೇಕಿಲ್ಲ ಸರ್. ಈಗ ದೊಡ್ಡವ್ರು ಬರೋಂತ ಸ್ಥಿತಿನೂ ಇಲ್ಲ. ಎಷ್ಟೋ ಜನ ಪ್ರಯತ್ನ ಪಟ್ಟೆ, ಸಹಕಾರ ಕೊಡಿ, ಒಂದ್ ಬೈಟ್ ಕೊಡಿ ಅಂತ, ಕೊಡ್ತೀವಿ ಅಂತಾರೆ, ಯಾರು ಸಹಕಾರ ಅಂತೂ ಕೊಡಲ್ಲ. ಬಟ್ ಯಾರು ಮೇಲಿಂದ ಏನು ದೇವರುಗಳೇನು ಅಲ್ಲ, ನಾವೇ ನಮ್ಮ ಪ್ರಯತ್ನ. ಸಿನಿಮಾನು ಮಾಡಿದೀವಿ, ರಿಲೀಸು ಚೆನ್ನಾಗಿ ಮಾಡ್ತೀವಿ. ಬಟ್ ನೀವ್ ಹೇಳದಂಗೆ ಜನ ಇಷ್ಟಪಡ್ತಾರೆ, ತುಂಬಾ ತುಂಬಾ ಇಷ್ಟಪಡ್ತಾರೆ. ಆಯ್ತಾ ಸರ್, ಬಂದು ನೋಡ್ಲಿ. ಇದೇ ಜುಲೈ 3ನೇ ತಾರೀಕು ರಿಲೀಸ್ ಇದೆ. ಜನ ಆಡಿಯನ್ಸ್ಗೆ ಮತ್ತೊಮ್ಮೆ ಹೇಳ್ತೀನಿ, ನಮ್ದೇ ಸ್ಟುಡಿಯೋ NR ಸ್ಟುಡಿಯೋ ಸಂಸ್ಥೆಯಲ್ಲಿ ಯೂಟ್ಯೂಬ್ ಅಲ್ಲಿ ಸಾಂಗ್ಸ್ ಇದೆ, ಟೀಸರ್ ಇದೆ, ನೋಡಿ. ದಯವಿಟ್ಟು 3ನೇ ತಾರೀಕು ಸಿನಿಮಾ ಥಿಯೇಟರ್ಲಿ ಬಂದು ನೋಡಿ ಅಂತ ಈ ಮುಖಾಂತರ ತಿಳ್ಕೊಂತೀನಿ. ಹಾಗೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಇಬ್ರು AV ನಾರಾಯಣ ಸ್ವಾಮಣ್ಣರು, ಕೋಟೇಶ್ವರಂ ಹೋಟೆಲ್, ದೊಡ್ಡ ಹೋಟೆಲ್ ಅದು, ಅವರು ನಮ್ಮ ಸ್ನೇಹಿತರು, ಅವರ ಒಂದು ಆಶೀರ್ವಾದ. ಹಾಗೆ ಚಂದ್ರಶೇಖರ್ ಅಂತ ಬಿಜವಾರ, ಅವರು ಶೆಲ್ ಪೆಟ್ರೋಲ್ ಬಂಕು, ನಮ್ಮ ತುಂಬಾ ಆತ್ಮೀಯರು. ಅವರು ನಮ್ಮ ಒಳ್ಳೆಯದನ್ನೇ ಬಯಸುವಂತವ್ರು. ನಿಮ್ಮ ಮುಖಾಂತರ ಅವ್ರಿಗೂ ಸಹ ಆಶೀರ್ವಾದ ಮಾಡಿದ್ದಕ್ಕೆ ಅಭಿನಂದನೆಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು NR ಮಂಜುನಾಥ್ ಸರ್, ಒಳ್ಳೇದಾಗ್ಲಿ ಸಿನಿಮಾದಿಂದ ತಮ್ಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.